ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದೃಷ್ಟಿಗೆ ಪದೇ 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 ಇಲ್ಲಿ ದತ್ತಾಬಾಯಿ ಅವಮಾನ ಮಾಡ್ತಿದ್ದಾರೆ. ಈ ಅವಮಾನಕ್ಕೆ ಬೇಸತ್ತಂತಹ ದೃಷ್ಟಿ ನಿಜವಾಗ್ಲೂ ಕೂಡ ದತ್ತಾಬಾಯಿನ ಬಿಟ್ಟು ಹೊರಟೆ ಬಿಡ್ತಾರೆ. ಈ ಕಡೆ ದತ್ತಾಬಾಯಿ ದೃಷ್ಟಿನ ಸಹಿಸ್ಕೋತೀಯಾ ಹೋಗ್ತೀಯಾ ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ದೃಷ್ಟಿಯನ್ನ ಹೊರೆ ದಬ್ಬಿದ್ರ ಈ ಕಡೆ ದತ್ತಾಬಾಯಿ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ನಾಮಕರಣ ಶಾಸ್ತ್ರಕ್ಕೋಸ್ಕರ ಬೇರೆ ಊರಿಗೆ ಹೋಗ್ತಾರೆ. ಅಲ್ಲಿ ನಾಮಕರಣ ಶಾಸ್ತ್ರವನ್ನ ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದರ ನಡುವೆ ಎಲ್ಲರೂ ಕೂಡ ದತ್ತಾಬಾಯಿಗೆ ತುಂಬಾ ಗೌರವ ಕೊಡ್ತಾರೆ, ಪ್ರೀತಿಯನ್ನ ತೋರಿಸ್ತಾರೆ. ದತ್ತಾಬಾಯಿ ಕೂಡ ಅವನ ಅಷ್ಟೇ ಪ್ರೀತಿ ಮಾಡ್ತಾರೆ. ಜೊತೆಗೆ ಎಲ್ಲರೂ ಇವ್ರಿಗೆ ಗೌರವ ಕೊಟ್ರೆ ಇವರು ಕೂಡ ದೊಡ್ಡವ್ರಿಗೆ ಅಷ್ಟೇ ಗೌರವವನ್ನ ಕೊಡ್ತಾರೆ. ಜೊತೆಗೆ ದತ್ತಾಬಾಯಿ ನಾಮಕರಣ ಮಾಡಿ ಹೆಸರಿಡ್ಬೇಕು ಅಂತ ಹೇಳಿದೆ. ದತ್ತಾಬಾಯಿ ಮಗುವಿಗೆ ನಾಮಕರಣ ಮಾಡ್ಬೇಕಿದ್ರೆ ಹೆಸರೇನು ಅಂದದಕ್ಕೆ ನೀವು ನಮ್ಮಣ್ಣ ಅಂದಮೇಲೆ ಅದಕ್ಕೆ ಹೆಸರೇ ಇಡ್ತೀವಿ ಅಂತ ಹೇಳಿ ದೃಷ್ಟಿ ಅನ್ನುವ ಹೆಸರನ್ನ ಇಡ್ತಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಕೂಡ ನನ್ನ ಸೊಸೆಗೆ ದೃಷ್ಟಿ ಅನ್ನುವ ಹೆಸರು ಬೇಡ, ಆ ಹೆಸರು ಸೂಕ್ತ ಅಲ್ಲ, ಅದು ಚಂದ ಇಲ್ಲ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಬೇರೆ ಹೆಸರನ್ನ ಇಡ್ತಾರೆ. ಇದರಿಂದಾಗಿ ಅಲ್ಲೂ ಕೂಡ ದೃಷ್ಟಿಗೆ ಹೇಗೆಲ್ಲ ಅವಮಾನ ಮಾಡಬೇಕು ಅಷ್ಟರ ಮಟ್ಟಿಗೆ ದತ್ತಾಬಾಯಿ ಅವಮಾನ ಮಾಡ್ತಾರೆ. ನಂತರ ಮನೆಗೆ ಬರ್ತಾರೆ. ಮನೆಗೆ ಬರ್ತದಾಗೆ ಸೋಫಾ ಮೇಲೆ ಕುತ್ಕೊಂಡು ಎಲ್ಗೆ ಹೋಗ್ತಿದ್ಯಾ, ಏನೇನು ನಡೀತು ಅನ್ನೋದು ಮನೆಯವ್ರು ಎಲ್ರಿಗೂ ಕೂಡ ಗೊತ್ತಾಗ್ಬೇಕಲ್ವ. ಏನೇನಾಯ್ತು ಹೇಳು ಓನು ನನ್ನ ಯಜಮಾಂತಿ ಅಂತ ಹೇಳ್ತಿದ್ದಾರೆ. ಶರು, ಕಿಶೋರ, ದೃಷ್ಟಿ ಅಪ್ಪ ಅಮ್ಮ ತಮ್ಮ ಎಲ್ಲ ಕೂಡ ಇದ್ದಾರೆ. ಇತ್ತ ಕಡೆ ದೃಷ್ಟಿ ಅದು ಅಲ್ಲಿ ನಾಮಕರಣ ಶಾಸ್ತ್ರದಲ್ಲಿ ನಿಮಗೆ ತುಂಬ ಚೆನ್ನಾಗಿ ಗೌರವ ಕೊಟ್ಟರು, ನಿಮ್ಮನ್ನು ತುಂಬಾ ಪ್ರೀತಿ ಮಾಡಿದ್ರು. ಆದರೆ ನೀವು ದೊಡ್ಡವ್ರನ್ನ ಅಷ್ಟೇ ಗೌರವದಿಂದ ಕಂಡ್ರಿ. ಜೊತೆಗೆ ನಿಮ್ಮ ಕೈಯಿಂದಾನೆ ಮಗುಗೆ ಹೆಸರಿಡಿಸ್ಬೇಕು ಅಂತ ಹೇಳಿ ನಾಮಕರಣನ ಕೂಡ ಮಾಡಿಸಿದ್ರು ಅಂದಾಗ ನಡೆದಿದ್ದು ಅಲ್ಲಿ ಅಂತ ದತ್ತಾಬಾಯಿ ಹೇಳ್ತಿದ್ರೆ ಈ ಕಡೆ ಸೈಲೆಂಟ್. ಹೌದು ಇದು ಕೂಡ ನಡೀತು ಅಂತ ಹೇಳ್ತಾರೆ. ಇದು ಕೂಡ ನಡೀತಾ? ಹೌದೌದು ಇದು ಕೂಡ ನಡೀತು. ಇದಲ್ದೆ ಬೇರೆ ನಡೀತಲ್ವಾ, ಅದು ಗೊತ್ತಾಗ್ಬೇಕಲ್ವಾ, ಗೊತ್ತಾಗ್ಬೇಕಾಗಿರೋದು ಗೊತ್ತಾಗ್ಲಿ ಹೇಳು ಅಂತ ಹೇಳಿದಾಗ ಈ ಕಡೆ ಅಲ್ಲಿ ದತ್ತಾಬಾಯಿ ದೃಷ್ಟಿಯ ಹೆಸರು ಇಡಬೇಕು ಅಂದಾಗ ಆ ದೃಷ್ಟಿಯ ಹೆಸರು ಯಾವುದೇ ಕಾರಣಕ್ಕೂ ಇಡಬಾರ್ದು, ನನ್ನ ಸೊಸೆಗೆ ಒಳ್ಳೇದಾಗಬೇಕು, ಕೆಟ್ಟದಾಗಬಾರ್ದು, ಜೊತೆಗೆ ಅವಳು ಒಳ್ಳೆಯವಳಾಗಿ ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಹೇಳಿ ದೃಷ್ಟಿಯ ಹೆಸರನ್ನ ಬಿಟ್ಟು ಬೇರೆ ಹೆಸರಿಟ್ಟಿದ್ದು. ಜೊತೆಗೆ ಅಲ್ಲಿ ದೃಷ್ಟಿಗೆ ಅವಮಾನ ಮಾಡಿದ್ದು ಎಲ್ಲವನ್ನ ಕೂಡ ಹೇಳ್ತಾರೆ. ಇದೇ ಅಲ್ವಾ ಆಗಿದ್ದು? ಹೌದು ಯಜಮಾಂತಿ, ಇಷ್ಟೆಲ್ಲ ಅವಮಾನ ಆಗ್ತಿದೆಯಲ್ಲ ಪಾಪ, ಇಷ್ಟೆಲ್ಲ ಸಹಿಸ್ಕೊಳ್ಳೋದು ನಿಂಗೆ ತುಂಬ ಕಷ್ಟ ಆಗ್ತದೆ ಅಲ್ವಾ ಪಾಪ, ಸಾಕಾಗೋಗಿದೆ ಅಂತ ಅನ್ನಿಸ್ತಿಲ್ಲ? ಅಯ್ಯೋ ಬೇಡಪ್ಪ ಇವನ್ ಸವಾಸ, ಇಲ್ಲಿಂದ ಮನೆ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅನ್ನಿಸ್ತಿಲ್ಲ ನೋಡು ಯಜಮಾಂತಿ, ನಿನಗೆ ನನ್ನ ಕಾಟ ಸಹಿಸಿ ಮನೆ ಬಿಟ್ಟು ಹೋಗಬೇಕು ಅಂತ ಅನಿಸಿದೆ ಅಂತ ಅನ್ಕೋತೀನಿ. ಮನೆ ಬಿಟ್ಟು ಹೋಗ್ತೀಯ ನೋಡು, ಹೋಗು ಅಂತ ಹೇಳ್ತಿದ್ದಾರೆ. ಈ ಕಡೆ ಮಗಳೇ ಎಷ್ಟು ಅಂತ ಸಹಿಸ್ಕೋತೀಯ, ಈ ಅವಮಾನ ಎಲ್ಲ ನನ್ನಿಂದ ನೋಡೋಕೆ ಆಗ್ತಿಲ್ಲ ಮಗಳೇ, ಬಾ ಹೋಗ್ಬಿಡೋಣ ಎಲ್ಲರೂ ಕೂಡ ಇಲ್ಲಿಂದ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೋತಿದ್ದಾರೆ ಇಲ್ಲಿ ಚೆನ್ನಮ್ಮ ಕೂಡ. ಆದರೆ ಇಲ್ಲಿ ದೃಷ್ಟಿ ನೀವೆಷ್ಟೇ ಕಷ್ಟ ಕೊಟ್ಟರು ನಾನು ನನ್ನ ಸೌಕರ್ಯನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ